ಅಂಬೇಡ್ಕರ್ ವಾದಿಗಳು ಯಾರ ಮುಂದೆಯೂ ಕೈ ಚಾಚಿ ಗುಲಾಮಗಿರಿ ಮಾಡೋರಲ್ಲ. ಸ್ವಾಭಿಮಾನ, ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವುದು ಅಂಬೇಡ್ಕರ್ ವಾದಿಗಳ ಆದ್ಯ ಕರ್ತವ್ಯವಾಗಿದೆ ಅಂತ ಮಾಜಿ ಸಚಿವ ಹಾಗೂ ಶಾಸಕ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ತಿಳಿಸಿದರು. ನಗರದ ಅಂಬಾರಿ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಜನಾಂಗ ಜಾಗೃತಿ ಮತ್ತು ಸ್ವಾಭಿಮಾನಿ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವ ಸಂವಿಧಾನವನ್ನು ನೀಡಿದ್ದಾರೆ. ಆದರೂ ಇಂದಿಗೂ ಸಮಾಜದಲ್ಲಿ ಜಾತಿ, ವರ್ಗ ಸೇರಿದಂತೆ ವಿವಿಧ ರೀತಿಯ ತಾರತಮ್ಯಗಳು ಮುಂದುವರೆದಿರುವುದು ವಿಷಾದನೀಯ. ಇಂತಹ ತಾರತಮ್ಯಗಳ ವಿರುದ್ಧ ಸಂಘಟನಾತ್ಮಕವಾಗಿ ಹೋರಾಡಬೇಕು ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 1924ರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭೆಯನ್ನು ಸ್ಥಾಪಿಸಿ ಶೋಷಿತ ಸಮುದಾಯಗಳು ಸಂಘಟನಾತ್ಮಕವಾಗಿ ತಮ್ಮ ಹಕ್ಕು ಹಾಗೂ ಅವಕಾಶಗಳನ್ನು ಪಡೆಯಲು ಶಕ್ತರಾಗಬೇಕು ಎಂಬ ಉದ್ದೇಶ ಹೊಂದಿದ್ರು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ಅವರ ಸಂದೇಶವನ್ನು ಜನಸಾಮಾನ್ಯರಲ್ಲಿ ಬಿತ್ತುವ ಮೂಲಕ ಸಂಘಟನಾತ್ಮಕ ಹೋರಾಟದ ಮೂಲಕ ದೊಡ್ಡ ರಾಜಕೀಯ ಶಕ್ತಿ ಆಗಿ ಹೊರಹೊಮ್ಮಬೇಕು ಅಂತ ಕರೆ ನೀಡಿದರು. ಮತೀಯವಾದ ಹಾಗೂ ಕೋಮುವಾದವು ದೇಶದಲ್ಲಿ ಸಂವಿಧಾನಬದ್ಧ ಹಾಗೂ ಸಮೃದ್ಧ ಭಾರತ ನಿರ್ಮಾಣಕ್ಕೆ ವಿರುದ್ಧವಾಗಿವೆ. ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸುವ ಶಕ್ತಿಗಳ ವಿರುದ್ಧ ಜಾಗೃತರಾಗಬೇಕು. ಇಲ್ಲವಾದ್ರೆ ಮತ್ತೆ ಗುಲಾಮಗಿರಿಯತ್ತ ತಳ್ಳುವ ಅಪಾಯ ಇದೆ ಅಂತ ಎಚ್ಚರಿಸಿದರು. ಅಲ್ಪಸಂಖ್ಯಾತರು ಹಾಗೂ ದಲಿತರನ್ನ ಗುರಿಯಾಗಿಸಿಕೊಂಡು ಅವರನ್ನ ಮತ್ತೆ ಗುಲಾಮಗಿರಿಯತ್ತ ತಳ್ಳುವ ಹುನ್ನಾರಗಳ ವಿರುದ್ಧ ಜನರು ಜಾಗೃತರಾಗಬೇಕು ಎಂದರು. ದೇಶದಲ್ಲಿ ಕೋಮುವಾದ ಹಾಗೂ ಜಾತೀಯತೆಯನ್ನು ಎದುರಿಸಲು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಸಂವಿಧಾನವೇ ಪ್ರಮುಖ ಅಸ್ತ್ರಗಳಾಗಿದೆ ಅಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಹೇಳಿದರು. ಸರಳ ಸಜ್ಜನಿಕೆಯ ಮಹಿಳೆ, ಶ್ರೇಷ್ಠ ಮಹಿಳೆ. ಅವರು ಇಡೀ ದೇವೇಗೌಡರ ರಾಜಕೀಯ ಬೆಳವಣಿಗೆ ಬೆನ್ನೆಲುಬು ಚೆನ್ನಮ್ಮ. ಅವರು ನಮ್ಮೆಲ್ಲ ಮಕ್ಕಳ ಥರ ನೋಡ್ತಾಯಿದ್ರು, ಪ್ರೀತಿ ಮಾಡ್ತಾಯಿದ್ರು. ಅವರಿಗೆ ತಾರತಮ್ಯ ಗೊತ್ತಿಲ್ಲ. ನಾನು ಮುಖ್ಯಮಂತ್ರಿ ಹೆಂಡತಿ ಪ್ರೇಮಿಷ ಅಂತಲೇ ಗೊತ್ತಿಲ್ಲ. ಅಷ್ಟು ಸರಳತೆ, ಅಷ್ಟು ನೈಜವಾದಂಥ ಬದುಕು. ಅವರನ್ನು ಕಳ್ಕೊಂಡು ನಮಗೂ ದುಃಖ ಆಗುತ್ತೆ. ನಮ್ಮನ್ನ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಅವ್ರ ಮನೇಲಿ ಫಂಕ್ಷನ್ ಆಗಿತ್ತು. ನಾನು ಹೋಗಿದ್ದೆ ವಿಶ್ ಮಾಡೋಕ್ಕೆ. ಆದಮೇಲೆ ಮನೆಗೆ ಹೊಟ್ಟದ್ದು ಫೋನ್ ಮಾಡಿದ್ರು, ನೀನು ಊಟ ಮಾಡಿದೆ ಊಟಕ್ಕಿದ್ದೀನಿ, ವಾಪಸ್ ಊಟ ಮಾಡಿ ಅಂತ ಒಂದು ಶ್ರೇಷ್ಠ ಮಹಿಳೆ, ಸಾರ್ಥಕವಾದಂಥ ಜೀವನ ನಡೆಸಿದ್ದಾರೆ. ಅವರು ಎಲ್ಲ ಮಹಿಳೆಯರಿಗೆ ಆದರ್ಶಪ್ರಾಯ. ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಲಗೈ ಜಾತಿಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಟಿ. ಶ್ರೀನಿವಾಸಪ್ಪ, ಸಮುದಾಯದ ಬಲ ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ. ಒಂದೇ ಕರೆಗೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯದ ಜನರು ಆಗಮಿಸಿರುವುದು ನಮ್ಮ ಜನಾಂಗದ ಬಲ ಮತ್ತು ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಈಗಾಗಲೇ ಸಮಿತಿಗಳನ್ನು ರಚಿಸಲಾಗಿದ್ದು, ಈ ಮೂಲಕ ಸಮುದಾಯದ ಜನರಿಗೆ ಶೈಕ್ಷಣಿಕ, ಆರೋಗ್ಯ ಸೇರಿದಂತೆ ವಿವಿಧ ಸೇವೆಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಮುಂದಿನ ದಿನಗಳಲ್ಲೂ ಸಮುದಾಯದ ಅಭಿವೃದ್ಧಿಗಾಗಿ ಸಂಘಟನಾತ್ಮಕವಾಗಿ ಕಾರ್ಯನಿರ್ವಹಿಸಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದ ಅವರು, ಇಂದಿನ ಸಮಾವೇಶವು ಸಮುದಾಯದಲ್ಲಿ ಬಲವೂ ಇದೆ, ಒಗ್ಗಟ್ಟು ಇದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ಕೆಂಪಯ್ಯ, ಜಾನಪದ ಗಾಯಕ ತಿಮ್ಮರಾಜು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಮಂಚನಬೆಲೆ ಶ್ರೀನಿವಾಸ್, ಪತ್ರಕರ್ತ ಸೋಮಶೇಖರ್ ಹಾಗೂ ಆರ್ಪಿಐ ಕಾರ್ಯಾಧ್ಯಕ್ಷ ವೆಂಕಟಸ್ವಾಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಒಕ್ಕೂಟದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ, ಜಿಲ್ಲೆಯ 8 ತಾಲೂಕುಗಳ ಅಧ್ಯಕ್ಷರಾದ ವೆಂಕಟಕೃಷ್ಣ, ನಾಗರಾಜ್, ರಾಮಚಂದ್ರ, ಚಿನ್ನಪ್ಪ, ತುಳಸಿಕೃಷ್ಣ, ಚಂದ್ರಶೇಖರ್, ಶಂಕರಪ್ಪ ಹಾಗೂ ಗೌರೀಶ್, ಜಿಲ್ಲಾ ಸಂಯೋಜಕ ಕಳವಾರ ಶ್ರೀಧರ್, ಸುಧೀರ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಲಗೈ ಜನಾಂಗದ ಪ್ರತಿನಿಧಿಯಾಗಿ ಇದ್ದೇನೆ ಹೊರತು ಈ ಜನಾಂಗದ ಮುಖಂಡ ಏನಾದರೂ ಇದ್ರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅದು ಟಿ. ಶ್ರೀನಿವಾಸಪ್ಪ ಅಂತ ಹೇಳಿ ನಾನು ಅಂಬೇಡ್ಕರ್ ವಾದಿಯಾಗಿ ನಿಮ್ಮ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ಅಧ್ಯಕ್ಷರಾಗಿ, ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ, ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ, ಅವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಪೀಪಲ್ಸ್ ಎಜುಕೇಶನ್
ಸಾಕ್ಷಿಯಾಗಿ ನಿಮ್ಮ ಮುಂದೆ ಕೆಲವು ಮಾತುಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ದಯಮಾಡಿ ಯಾರು ಮಾತಾಡಬೇಡಿ. ಜಿಲ್ಲಾ ಬಲಗೈ ಜಾತಿಗಳ ಒಕ್ಕೂಟ, ಬಲಗೈ ಯಾವುದು, ಎಡಗೈ ಯಾವುದು, ಮೇಲ್ಗೈ ಯಾವುದು, ಕೆಳಗೈ ಯಾವುದು ಅಂತ ನಾವಿಲ್ಲಿ ನಾವಾಗಿ ನಾವೇ ಮಾಡ್ಕೊಂಡಿರೋದಂತ ಅಲ್ಲ. ಹೌದಾ ಇಲ್ವೋ? ನಾವಾಗಿ ನಾವು ಮಾಡಿಕೊಂಡಿರೋದಲ್ಲ. ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಒಗ್ಗಟ್ಟಿನ ಘೋಷಣೆಗಾಗಿ ಈ ಶಕ್ತಿ ಕೂಡ ಹೇಗಿದೆ ಅಂತ ಪ್ರದರ್ಶನಕ್ಕಾಗಿ ಇವತ್ತು ಶ್ರೀನಿವಾಸಪ್ಪನವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ಹಿಂದೆ ಕಂಡರಿಯದ ರೀತಿಯಲ್ಲಿ ಕೆಲಸಕ್ಕೆ ಸೇರಿದಿರಲ್ಲ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜನಾಂಗದ ಜಾಗೃತಿ. ಮತ್ತೆ ಯಾರು ಮಾತಾಡ್ತಾರೆ?